ಎಲ್ಲೇ ದೋಷಗಳು ಬಂದಿರಬಹುದು, ಮನೆಯಲ್ಲಿ ದೋಷ ಬಂದಿರಬಹುದು, ಹಿರಿಯರಿಂದ ಬಂದಿರಬಹುದು, ಅಥವಾ ಪೂರ್ವಿಕರಿಂದ ಯಾರಿಂದನೂ ನಮಗೆ ದೋಷಗಳು ಬಂದಿರಬಹುದು. ಆದ್ರೆ ಆ ದೋಷಗಳನ್ನು ತೊಳೆಯೋದಕ್ಕಿರೋ ಜಾಗ ಯಾವುದು? ಪುಣ್ಯಕ್ಷೇತ್ರ. ಪುಣ್ಯಕ್ಷೇತ್ರಕ್ಕೆ ಬಂದು ನಾವು ಏನ್ ಮಾಡ್ತೀವೋ ಅದು ನಮಗೆ ಸಂಪೂರ್ಣವಾದಂತ ಫಲ ಕೊಡ್ತಾವಂತೆ. ಅದಕ್ಕೆ ಏನ್ ಹೇಳ್ತಾರೆ? ಅನ್ಯಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತಿ. ಹೌದಾ? ಪುಣ್ಯಕ್ಷೇತ್ರಕ್ಕೆ ಬಂದು ಅದನ್ನ ನಾವು ತೊಳ್ಕೋಬಹುದಂತೆ. ಏನೇ ದೋಷಗಳು ಬಂದ್ರು ಅದನ್ನ ನಾವು ತೊಳ್ಕೋಬಹುದಂತೆ. ಪುಣ್ಯಕ್ಷೇತ್ರ ಕೃತಂ ಪಾಪಂ. ಇಲ್ಲಿ ಬಂದು ಬೇಡದೇ ಇರುವಂತ ತಲಹರಟೆ ಮಾಡಿದ್ರೆ ಆಯ್ತಾ, ಪುಣ್ಯಕ್ಷೇತ್ರ ಕೃತಂ ಪಾಪಂ. ಇಲ್ಲಿ ನೋಡಿ, ಕೆಲವರು ಏನ್ ಮಾಡ್ತಾರೆ, ನದಿಯಲ್ಲಿ ಬಂದು ಸ್ನಾನ ಮಾಡಿ ನಿಮಗೆ ಪುಣ್ಯ ಬರುತ್ತೆ ಅಂದ್ರೆ ಬಟ್ಟೆ ಬಿಡೋದು, ಹಳೆ ಚಡ್ಡಿ ಬಿಡೋದು, ಬನೀನ್ ಬಿಡೋದು, ಸೀರೆ ಬಿಟ್ರೆ ದೋಷ ಹೊರಟೋಗುತ್ತೆ ಅಂತ ಹೇಳಿ ಬಟ್ಟೆಗಳನ್ನು ಬಿಡೋದು. ಅವರಾ? ಅಥವಾ ಇನ್ ಕೆಲವರು ನದಿಯಲ್ಲಿ ಸ್ನಾನ ಮಾಡಿ ನಿಮಗೆ ಪುಣ್ಯ ಬರುತ್ತೆ ಅಂದ್ರೆ ಸೋಪ್ ಹಾಕೊಂಡು ಸ್ನಾನ ಮಾಡೋದು, ಶಾಂಪೂ ಹಚ್ಕೊಂಡು ಸ್ನಾನ ಮಾಡೋದು. ಅವರಾ? ಇನ್ನು ಕೆಲವರು ಅಲ್ಲುಜ್ಜು ಅಲ್ಲೇ ಉಗಿಯೋದು, ಗೊತ್ತಾಯ್ತಾ? ಇತ್ಯಾದಿಗಳನ್ನೆಲ್ಲ ಮಾಡ್ತಾರೆ. ಪುಣ್ಯಕ್ಷೇತ್ರಗಳಿರೋದೇನಕ್ಕೋಸ್ಕರ? ಮನುಷ್ಯನ ಪಾಪಗಳನ್ನ ತೊಳೆಯೋದಕ್ಕೋಸ್ಕರ. ಅಲ್ಲಿ ಬಂದ್ಬಿಟ್ಟು ನಾವೇನ್ ಮಾಡಬಾರ್ದು? ಪಾಪಗಳನ್ನ ಮಾಡಬಾರ್ದು. ಕೆಲವರು ಏನ್ ಮಾಡ್ತಾರೆ, ಆ ನದಿ ಹತ್ರ ಹೋಗ್ತಾ ಇದೀವಾ, ತಗೊಳ್ರಿ ಹಳೇದು ಯಾವ ದೇವ್ರ ಫೋಟೋ ಇಲ್ವೋ ಅದೆಲ್ಲ ಎತ್ಕೊಳ್ಳಿ, ನೀರಲ್ಲಿ ಬಿಟ್ಬಿಡೋಣ. ಅವರ ಹಳೇದು ಯಾವ್ದಾದ್ರು ಮದುವೆ ಪತ್ರಿಕೆಗಳಿದ್ರೆ ಅದನ್ನ ನೀರಲ್ಲಿ ಬಿಟ್ಬಿಡೋಣ. ಅಥವಾ ಹಳೇದು ಮನೆಯಲ್ಲಿ ಧರ್ಮಸ್ಥಳದ ಕಾಯಿ ಇದ್ರೆ ಆ ಕಾಯಿ ಇದ್ರೆ ಇದನ್ನ ತಗೊಂಬಂದು ನದಿಯಲ್ಲಿ ಬಿಟ್ಬಿಡೋಣ ಅಂತ ಹೇಳಿ ಏನ್ ಮಾಡ್ತಾರೆ ಕೆಲವರು? ನದಿಯಲ್ಲಿ ಇದನ್ನ ಬಿಡ್ತಾರೆ. ಹೌದಾಯ್ತಾ? ಪುಣ್ಯಕ್ಷೇತ್ರ ಕೃತಂ ಪಾಪಂ. ಪುಣ್ಯಕ್ಷೇತ್ರದಲ್ಲಿ ಬಂದು ಯಾರು ಪಾಪಗಳನ್ನು ಮಾಡ್ತಾರೋ ವಜ್ರಲೇಪೋ ಭವಿಷ್ಯತಿ, ಅದನ್ನ ಭಗವಂತ ಕೂಡ ಕ್ಷಮಿಸೋದಿಲ್ವಂತೆ. ನಿಮಗೆ ಒಳ್ಳೆಯರಾಗಲಿ, ನಿಮ್ಮ ದೋಷಗಳ ಕರ್ಮಗಳು ಪರಿಹಾರ ಆಗಲಿ ಅಂತ ನಿಮಗೆ ಪುಣ್ಯಕ್ಷೇತ್ರ ಇಟ್ಟಿದ್ದೀನಿ, ಅದನ್ನ ಪರಿಹಾರ ಮಾಡಿಕೊಳ್ಳ್ರೆ ಅಂದ್ರೆ ನೀವು ಇಲ್ಲಿ ಬಂದು ಅದನ್ನೂ ಹಾಳು ಮಾಡ್ತಾ ಇರಲ್ಲ, ನೀವು ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ ಅಂತ ಹೇಳಿ ಭಗವಂತ ಏನ್ ಮಾಡ್ತಾನೆ? ನಮ್ಮನ್ನ ಶಪಿಸ್ತಾನಂತೆ. ಹಾಗಾಗಿ ನಾವೇನ್ ಮಾಡಬೇಕು? ಪಂಚಭೂತಗಳನ್ನ, ನದಿಗಳನ್ನ, ಗೊತ್ತಾಯ್ತಾ, ತೊರೆಗಳನ್ನ, ಅದನ್ನೆಲ್ಲ ಏನ್ ಮಾಡಬೇಕು? ಕಲ್ಯಾಣಿಗಳನ್ನ ಕಾಪಾಡ್ಕೋಬೇಕು. ಮುಂದಿನ ಪೀಳಿಗೆಗೆ ಬೇಕಲ್ವಾ ನದಿಯನ್ನ. ಅದಕ್ಕೆ ನಾವು ಏನ್ ಮಾಡಬೇಕು? ಶುದ್ಧವಾಗಿ ಇಟ್ಕೋಬೇಕು. ಅಲ್ಲಿ ಹೋಗಿ ಬಟ್ಟೆ ಬಿಡೋದ್ರಿಂದ, ಹಲ್ಲುಜ್ಜೋದ್ರಿಂದ, ಸ್ನಾನ ಮಾಡೋದ್ರಿಂದ, ಬರೀ ಸ್ನಾನ ಮಾಡಬೇಕು. ಗೊತ್ತಾಯ್ತಾ? ಅವಾಗ ಏನಾಗುತ್ತೆ? ನಮ್ಮ ಕರ್ಮಗಳೆಲ್ಲ ತೊಳೆದೋಗುತ್ತೆ. ಅಲ್ಲಿ ಬಂದು ಸೋಪ್ ಹಾಕೊಂಡು ಶಾಂಪು ಹಾಕೊಂಡು ಸ್ನಾನ ಮಾಡೋದು ಏನಾಗುತ್ತೆ? ಕರ್ಮ ಜಾಸ್ತಿ ಆಗುತ್ತೆ. ಗೊತ್ತಾಯ್ತಾ? ಹಾಗಾಗಿ ಇಂತಹ ಒಂದು ಕ್ಷೇತ್ರ ಇದು. ಯಾವ್ದು ಕ್ಷೇತ್ರ ಇದು? ತ್ರಿವೇಣಿ ಸಂಗಮ, ಕಾವೇರಿ, ಕಪಿಲ ಮತ್ತು ಸ್ಫಟಿಕ ಸರೋವರ. ನೋಡಿ, ಈ ಕಡೆ ಹರಿತಾ ಇರೋದು ನಿಮಗೆ ಕಪಿಲ, ಆ ಕಡೆ ಕಾವೇರಿ, ಮಧ್ಯೆ ಇರೋದು ಸ್ಫಟಿಕ ಸರೋವರ. ಇಲ್ಲೊಂದು ನದಿ ಉದ್ಭವ ಆಗುತ್ತೆ ಇಲ್ಲಿ, ಆಯ್ತಾ? ಈ ಸ್ತಂಭದ ಹತ್ರ. ಇವು ಮೂರು ಸೇರುವಂತ ಜಾಗ ಯಾವುದು? ಸಂಗಮ ಕ್ಷೇತ್ರ.